ಇದ್ದೀರಾ. ಸೊ ಅದಾದ್ಮೇಲೆ ಬರೋ ಕೃಷ್ಣ ಸರ್ ಜೊತೆಗೆ ವರ್ಕ್ ಮಾಡಬೇಕು ಅನ್ನೋದು ಎವ್ರಿ ಟೈಮ್ ನಾನು ಕತೆ ಶುರು ಮಾಡ್ತಾ ಇದ್ದು ಆ ಥಾಟ್ ಇರುತ್ತೆ. ಯಾಕಂದರೆ ಒಬ್ಬ ಡೈರೆಕ್ಟ್ಗೆ ಒಬ್ಬ ಎಷ್ಟು ಕನ್ವೀನಿಯಂಟ್ ಆಗಿದ್ದಾರೆ ಅನ್ನೋದೇ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಡಾಲಿ ಕೃಷ್ಣ ಸರ್ ತಪ್ಪಾಗಿರ್ತಾರೆ. ಸೊ ನಾನು ಯಾವುದೇ ಕತೆ ಬರೋದು ಫಸ್ಟ್ ಆಪ್ಷನ್ ಕೃಷ್ಣ ಸರ್ ಅಂತಲೇ ಇರುತ್ತೆ. ಈ ಥರ ನಾನು ಕ್ಲೋಸ್ ಫ್ರೆಂಡ್ ಆಗಿದ್ದೀನಿ. ಆ ಥರ ಮೀಟ್ ಮಾಡಿದಾಗ ನರೇಟ್ ಮಾಡಿದ ಕತೆ ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾ ಪ್ರೀವಿಯಸ್ ಲವ್ ಬರ್ಡ್ ಸಿನಿಮಾ ಇದೊಂದು ಕಮರ್ಷಿಯಲ್ ಥ್ರಿಲ್ಲರ್ ಸಿನಿಮಾ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗ್ತಿದೆ ವರ್ಕ್ ಮಾಡ್ತಿರೋದು. ಆ್ಯಂಡ್ ಸೊ ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ವೆರಿ ಸೂನ್ ಒಂದೊಂದು ಕಾಸ್ಟ್ ಎಲ್ಲನೂ ನಾವು ಕಾಸ್ಟ್ ಮಾಡ್ದಂಗೆ ಇನ್ಫಾರ್ಮೇಷನ್ ಕೊಡ್ತಾ ಬರ್ತಾ ಇರ್ತೀವಿ. ಒಂದು ಆ್ಯಂಡ್ ಎರಡನೇದಾಗಿ ಪ್ರೊಡ್ಯೂಸರ್ ಪ್ರಕಾಶ್ ಬುದ್ದೂರ್ ಸರ್ ಬಗ್ಗೆ ನಾನು ಹೇಳಬೇಕು. ಯಾಕಂದರೆ ಈಗಲೇ ನಾನು ಇದು ಅವ್ರ ಜೊತೆಗೆ ನಾನು ಮಾಡ್ತಿರೋದು ಎರಡನೇ ಸಿನಿಮಾ. ಯಾಕಂದರೆ ಇದಕ್ಕೆ ಮುಂಚೆ ನಾನು ಮಾಡ್ತಿರೋ ಸಿನಿಮಾ ಮಹಾನ್ ಅಂತ ವಿಜಯ ರಾಘವೇಂದ್ರ ಸರ್ ಶಿವಣ್ಣ ಸರ್ ಕಾಂಬಿನೇಷನ್ ಸಿನಿಮಾ ಅದು. ಆ್ಯಂಡ್ ಸೊ ತುಂಬ ಖುಷಿ ಕೊಡುತ್ತೆ. ಏನಕ್ಕೆ ನಾನು ಸರ್ ಜೊತೆಗೆ ವರ್ಕ್ ಮಾಡಬೇಕು ಅನ್ನೋದು ನನಗೆ ಅನ್ನಿಸ್ತು ಅಂತ ಹೇಳಿದ್ರೆ, ಸೊ ಒಂದು ಸಿನಿಮಾ ಜಸ್ಟ್ ಪ್ರೊಡ್ಯೂಸರ್ ಆಗಿ ನಾನು ಹಾಕ್ತೀನಿ, ಎಷ್ಟು ಕಮ್ಮಿ ಮಾಡೋದಿಲ್ಲ, ಎಷ್ಟು ಜಾಸ್ತಿ ಮಾಡ್ತೀನಿ, ಈ ಥರದ್ದು ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲದೆ ಒಂದು ಸಿನಿಮಾನ ಹೆಂಗೆ ತುಂಬ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅನ್ನೋ ಒಂದೇ ಥಾಟಲ್ಲಿ ಕೆಲಸ ಮಾಡೋ ಒಂದೇ ಪ್ರೊಡ್ಯೂಸರ್ ಅಂತಲೂ ಹೇಳ್ಬೋದು. ರೀಸೆಂಟ್ ಟೈಮ್ಸಲ್ಲಿ ನಾನು ಮೀಟ್ ಮಾಡಿದ್ದೇವೆ. ಸೊ ಪ್ರಕಾಶ್ ಸರ್ಗಿರೋ ಪ್ಯಾಷನ್ ಆ್ಯಂಡ್ ಆಕಾಶ ಪಿಕ್ಚರ್ಸ್ ಅಂತ ಒಂದು ಸಂಸ್ಥೆ ಮಾಡಿದ್ದಾರೆ. ಇದು ಒಂದು ಎರಡು ಮೂರು ಸಿನಿಮಾ ಇಲ್ಲ, ಇದು ಕನ್ನಡ ಸಿನಿಮಾಗೆ ಒಂದು 3 ಸಿನಿಮಾ ಅವರಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸಿನಿಮಾ ಇನ್ನೊಂದು ಸ್ಟೆಪ್ ತಗೊಂಡು ಹೋಗೋ ಒಂದು ಥಾಟ್ ಇದೆ ಅವರಿಗೆ. ಅದೆಲ್ಲ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಖುಷಿ ಆಗ್ತಿದೆ ಕೃಷ್ಣ ಸರ್ ಜೊತೆಗೆ ವರ್ಕ್ ಮಾಡ್ತಿರೋದು. ಥ್ಯಾಂಕ್ ಯು ಸೊ ಮಚ್. ಇದು ಆ್ಯಕ್ಚುಲಿ ಒಂದು ಕೋಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಯಾಕಂದರೆ ಇದು ಸಡನ್ನಾಗಿ ಡಿಸೈಡ್ ಮಾಡಿ ನಾವು ಪೂಜೆ ಅಂತ ಶುರು ಮಾಡಿದ್ವಿ. ಸೊ ಸಡನ್ನಾಗಿ ದೇವಸ್ಥಾನ ಎಲ್ರಿಗೂ ನಿಯರ್ ಬೈ ಇತ್ತು. ಸೊ ಅದರಿಂದ ಮೇ ಬಿ ಲಕ್ಷ್ಮೀ ಹತ್ತಿರನೇ ಬರ್ತಾ ಇದೆ ಅಂತ ಹೇಳ್ಬೋದು. ಈಗ ಪ್ರೀ ಪ್ರೊಡಕ್ಷನ್ ಹಂತದಲ್ಲಿದೆ. ಇನ್ನು ಯಾವುದು ನಾವು ಡಿಸೈಡ್ ಮಾಡಿಲ್ಲ ಆ್ಯಕ್ಚುಲಿ. ಸೊ ಈಗ ಕತೆ ಸ್ಕ್ರಿಪ್ಟ್ ಅಗೇನ್ ಮ್ಯೂಸಿಕ್ಕು, ಕಾಸ್ಟಿಂಗು, ಕಾಸ್ಟ್ಯೂಮ್ಸು, ಲೊಕೇಶನ್ ಇದನ್ನೇ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಇನ್ನೂ ಏನು ಡಿಸೈಡ್ ಮಾಡಿಲ್ಲ. ಬಟ್ ಸೆಪ್ಟೆಂಬರ್ ಶುರು ಮಾಡಬೇಕು ಅಂತ ಈಗ ಒಬ್ಬ ಡೈರೆಕ್ಟರ್ಗೆ ಆ್ಯಕ್ಚುಲಿ ಒಂದು ಕತೆ ಬಂದಾಗ ಅದರಲ್ಲಿ ಯಾರು ಇರ್ಬೋದು ಅನ್ನೋದು ಕತೆ ಫಿನಿಷಲ್ಲೇ ಗೊತ್ತಾಗುತ್ತೆ. ಬಟ್ ನಾವು ಕತೆ ಬರೆದಾಗ ಸರ್ಟನ್ ಜಾನರ್ಸ್ ಅನ್ನೋದು ಸರ್ಟನ್ ಆ್ಯಕ್ಟರ್ಸ್ಗಳಿಗೆ ಆಲ್ರೆಡಿ ಇದು ಟೆಂಪ್ಲೇಟ್ ಥರ ಇರುತ್ತೆ. ಹಂಗೆ ಯೋಚನೆ ಮಾಡಿದಾಗ ಈ ಕತೆ ನನ್ನ ಪ್ರಕಾರ ಕೃಷ್ಣ ಸರ್ನ ಬಿಟ್ಟು ಸಿನಿಮಾ ನೋಡಾದ್ಮೇಲೆ ನಾನು ಹೇಳಿದ್ದೀನಿ, ನಾನು ಡೆಫಿನೆಟಾಗಿ ಹೇಳ್ತೀನಿ ಅಂತ ಅವ್ರು ಬಿಟ್ಟು ಯಾರೂ ಮಾಡೋಕ್ಕಾಗಲ್ಲ. ಯಾಕಂದರೆ ಆ ಕತೆ ಅವ್ರ ಎಕ್ಸಾಕ್ಟಾಗಿ ಕಾಣ್ತಾರೆ. ನಿಮ್ಮ ಕತೆನ ಸಿನಿಮಾ ನೋಡಿದ್ರೆ ಅವ್ರು ಬಿಟ್ಟು ಯಾರೂ ಮಾಡೋಕ್ಕಾಗಲ್ಲ ಅನ್ನೋ ಮಾತು ನಾನು ಹೆಂಗೆ ಅಂದ್ಕೊಂಡು ಅದೇ ಥರ ಎಲ್ಲರೂ ಹೇಳ್ತಾರೆ ಅಂತ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ. ಸಿನಿಮಾದಲ್ಲಿ ಮಾಸ್ ಇದೆ ಡೆಫಿನೆಟ್ ಆಗಿ. ಬಟ್ ಡಾರ್ಲಿಂಗ್ ಕೃಷ್ಣ ಸರ್ ಒಂದು ಲೆವೆಲ್ ಮಾಸ್ ಡೆಫಿನೆಟ್ ಆಗಿ ಎಂಟರ್ ಫ್ಯಾಮಿಲಿಗೆ ಡಾರ್ಲಿಂಗ್ ಆಗುತ್ತೆ.